ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ವಾಕ್ಯವನ್ನ ವೀಕ್ಷಿಸುವ ಎಲ್ಲ ನನ್ನ ಪ್ರಿಯ ದೇವರ ಮಕ್ಕಳಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸುತ್ತೇನೆ. ಪ್ರಿಯ ದೇವ ಜನರೇ, ಈ ಒಂದು ಸಮಯದಲ್ಲಿ ಈ ಒಂದು ವಾಕ್ಯವನ್ನು ವೀಕ್ಷಿಸುವಂತ ಪ್ರತಿಯೊಬ್ಬರಲ್ಲಿಯೂ ಸಹ ಅನೇಕ ಚಿಂತೆಗಳು, ಯೋಚನೆಗಳು ನಮಗಿರ್ಬೋದು. ಪ್ರತಿಯೊಬ್ಬರಿಗೂ ಸಹ ಇದೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಜೀವನದಲ್ಲಿಯೂ ಅನೇಕ ಆಲೋಚನೆಗಳು, ಚಿಂತೆಗಳು ನಮ್ಮ ಜೀವನದಲ್ಲಿ ಕಾಡ್ತಾ ಇರ್ತದೆ. ಆದ್ರೆ ಸ್ವಾಮಿ ವಾಕ್ಯ ಏನ್ ಹೇಳುತ್ತೆ ಎಂಬುದಾಗಿ ನಾವು ನೋಡುವಾಗ ಫಿಲಿಪ್ಪ 4ನೇ ಅಧ್ಯಾಯ 6ನೇ ವಚನ 7ನೇ ವಚನ ಹೀಗೆ ಹೇಳ್ತದೆ: ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನ ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತೇಸುವಿನಲ್ಲಿ ಕಾಯುವುದು ಎಂಬುದಾಗಿ. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಮಹಿಮೆ ಆಗಲಿ. ದೇವ್ರ ವಾಕ್ಯ ಹೇಳ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಿದೆ. ಅನೇಕ ಸಂಬಂಧವಾದಂತಹ ಚಿಂತೆಗಳು ನಮಗೆ ಇದ್ದೇವೆ. ಪ್ರಿಯ ದೇವ್ರ ಮಕ್ಕಳೇ, ಎಷ್ಟೋ ಜನಗಳಿಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ ಎಂಬುದಾಗಿ ಚಿಂತೆ. ಎಷ್ಟೋ ಜನಗಳಿಗೆ ವಯಸ್ಸಿಗೆ ಬಂದರೆ ಮಗನು ವಯಸ್ಸಿಗೆ ಬಂದರೆ ಮದುವೆ ಇಲ್ಲ, ಸರಿ ಬೀಳುವಂತ ಸಹಕಾರಿಣಿ ಸಿಗ್ತಿಲ್ಲ ಅನ್ನೋಂಥ ಚಿಂತೆ. ಎಷ್ಟೋ ಜನಗಳಿಗೆ ವಿದ್ಯಾಭ್ಯಾಸ ಮಾಡಿದ್ವಿ, ಸರಿಯಾದ ರೀತಿಯಲ್ಲಿ ಅಂಕ ತೆಗೆಯಕ್ ಆಗ್ತಿಲ್ಲ, ಫೀಸ್ ಕಟ್ಟಕ್ ಆಗ್ತಿಲ್ಲ, ಮಕ್ಕಳು ಸರಿಯಾಗಿ ಓದ್ಸಕ್ ಆಗ್ತಿಲ್ಲ ಎಂಬುದಾಗಿ ಚಿಂತೆ. ಎಷ್ಟೋ ಕುಟುಂಬಗಳಲ್ಲಿ ಗಂಡನ ಬಗ್ಗೆ ಚಿಂತೆ, ಹೆಂಡತಿ ಬಗ್ಗೆ ಚಿಂತೆ, ಮಕ್ಕಳ ಬಗ್ಗೆ ಚಿಂತೆ. ಅನೇಕರಿಗೆ ಮನೆ ಕಟ್ಟಲಿಲ್ಲ, ಅನೇಕರಿಗೆ ಆಸ್ತಿ ಮಾಡಲಿಲ್ಲ, ನಾವು ದುಡ್ಡಂತ ದುಡ್ಡು ನಮ್ಮ ಕೈಯಲ್ಲಿ ಉಳಿತಿಲ್ಲ, ನಮ್ಮ ಜೀವನ ಈಗ ಆಯ್ತಲ್ಲೇ ಎಂಬ ಚಿಂತೆ. ಅನೇಕರ ಮುಂದೆ ನಾವು ಕೇವಲವಾಗಿ ಇದ್ದೀವಲ್ಲ ಅನ್ನೋಂಥ ಚಿಂತೆ. ಎಲ್ಲರೂ ಲೋಕದವ್ರು ನೋಡಿ ಎಷ್ಟು ಚೆಂದಾಗಿ ಅವರು ಅಭಿವೃದ್ಧಿ ಆಗ್ತಿದ್ದಾರೆ, ನಾವು ಯೇಸುಸ್ವಾಮಿ ನಂಬಿ ಇನ್ನೂ ನಾವು ಏನು ಅಭಿವೃದ್ಧಿ ಆಗ್ಲಿಲ್ಲ ಎಂಬ ಚಿಂತೆಗಳು ನಮ್ಮಲ್ಲಿ ಕಾಡ್ತಿರ್ಬೋದು. ಇಲ್ಲಿ ದೇವರ ಕಡೆ ಯಾವ ಸಂಬಂಧವಾಗಿ ನೀವು ಚಿಂತೆ ಮಾಡಬೇಡ್ರಿ ಅಂತ ದೇವರ ಕೇಳುತ್ತೆ. ಯಾವ ವಿಷಯದಲ್ಲಿ ಸಹ ನೀವು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಪ್ರಿಯ ದೇವರ ಮಕ್ಕಳೇ, ಆದ್ರಿಂದ ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ನೀವು ಸರ್ವ ವಿಷಯದಲ್ಲಿ ದೇವರ ಬಗ್ಗೆ ಹೇಳ್ತದೆ, ದೇವರ ಮುಂದೆ ಕೃತಜ್ಞತಾ ಸ್ತುತಿ, ದೇವರು ನಿಮ್ಮ ಜೀವನದಲ್ಲಿ ಮಾಡಿರುವಂತಹ ಉಪಕಾರಗಳನ್ನ ಕೃತಜ್ಞತೆ ಹೇಳಿ, ಅಪ್ಪ ನಾನು ಯೇಸುಸ್ವಾಮಿ ನಂಬಿಕೆ ಮುಂಚಿತವಾಗಿ ಹಿಂಗಿದ್ದೆ, ಆದ್ರೆ ನಂಬಿದ ಮೇಲೆ ನೀನು ನನಗೆ ಒಳ್ಳೆಯ ರೀತಿಯಲ್ಲಿ ನನ್ನ ನಡೆಸಿದ್ರಿ, ನಿತ್ಯ ಜೀವವನ್ನು ಕೊಟ್ಟಿದ್ಯಾ, ನಿತ್ಯ ರಕ್ಷಣೆ ಕೊಟ್ಟಿದ್ಯಾ, ನಿತ್ಯ ಸಮಾಧಾನ ಕೊಟ್ಟಿದ್ಯಾ ಎಂದು ಕೃತಜ್ಞತಾ ಸ್ತುತಿ ಮಾಡ್ರಿ. ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು ಮಾಡ್ರಿ. ನಿಮಗೆ ಏನೆಲ್ಲ ಬೇಕಾಗಿದೆ ಪ್ರಾರ್ಥನೆ ಮಾಡ್ರಿ. ಏನೆಲ್ಲ ಅವಶ್ಯಕತೆಗಳಿದೆ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ, ವಿಜ್ಞಾಪನೆ ಮಾಡ್ರಿ. ನನಗೆ ಬೇಕು ಎಂಬುದಾಗಿ ನೀವು ಕೇಳ್ಕೊಳ್ಳಿ. ಮಾತ್ರವಲ್ಲ, ನಿಮಗೆ ಏನೆಲ್ಲ ಬೇಕಾಗಿದೆ ಅದನ್ನು ತಿಳಿಯಪಡಿಸಬೇಕೆಂಬುದಾಗಿ ದೇವರು ವಾಕ್ಯ, ದೇವರು ತಿಳಿಯಪಡಿಸಬೇಕೆಂಬುದಾಗಿ ಹೇಳ್ತದೆ. ಯಾಕಂದ್ರೆ ಅನೇಕ ಸಾರಿ ನಾವು ಅಂತೀವಿ, ನನಗಿರೋಂಥ ಪರಿಸ್ಥಿತಿ ದೇವ್ರಿಗೆ ಗೊತ್ತಿಲ್ವಾ, ದೇವ್ರು ನೋಡಲ್ವಾ? ದೇವ್ರಿಗೆ ಖಂಡಿತ ಗೊತ್ತಿದೆ. ಪ್ರಿಯ ದೇವ ಜನರಿಗೆ, ನಿನ್ನ ವಿಷಯ, ನನ್ನ ವಿಷಯ, ನಮ್ಮ ಒಂದು ಕುಟುಂಬದ ವಿಷಯ, ಕೆಲಸದ ವಿಷಯ, ಸೇವೆ ವಿಷಯ, ಮನೆ ವಿಷಯ, ಹಣಕಾಸಿನ ವಿಷಯ, ಪ್ರತಿಯೊಂದು ವಿಷಯದಲ್ಲಿ ನಮಗೇನು ಅಗತ್ಯವಿದೆ ಅಂತ ದೇವರಿಗೆ ಗೊತ್ತಿದೆ. ಆದ್ರೆ ನಾವು ಕೇಳಿಕೊಳ್ಳಬೇಕು. ಯಾಕಂದ್ರೆ ಬೇಡಿಕೊಳ್ಳ್ರೆ ನಿಮಗೆ ದೊರೆಯುತ್ತೆ, ಬೇಡಿಕೊಳ್ಳುವ ಪ್ರತಿಯೊಬ್ಬರು ಹೊಂದಿಕೊಳ್ತಾರೆ. ಮತ್ತಾಯ 7ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಓದ್ತಿದ್ದೀವಿ. ಹಾಗಾಗಿ ನಾವು ದೇವರ ಹತ್ರ ಕೇಳಿಕೊಳ್ಳುವಂತವರಾಗಿ, ಬೇಡಿಕೊಳ್ಳುವಂತ ನಮ್ಮ ಆಸೆ ಆಕಾಂಕ್ಷೆಗಳನ್ನ ದೇವರ ಹತ್ರ ಹೇಳ್ಕೊಳ್ಳುವಂತವರಾಗಬೇಕು. ಯಾವಾಗ ನಾವು ಹಾಗೆ ಹೇಳ್ಕೊಳ್ತೀವೋ ದೇವ್ರ ವಾಕ್ಯ ಹೇಳ್ತದೆ, ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೈವ ಶಾಂತಿ ನಿಮ್ಮ ಹೃದಯಗಳನ್ನ, ಯೋಚನೆಗಳನ್ನ ಕ್ರಿಸ್ತೇಸುವಿನಲ್ಲಿ ಕಾಯುವುದು. ನೋಡಿ, ಫಸ್ಟ್ ನಮಗೆ ಮನಶಾಂತಿ ಬೇಕು, ಸಮಾಧಾನ ಬೇಕು, ನೆಮ್ಮದಿ ಬೇಕು. ಈ ಎಲ್ಲ ಚಿಂತೆಗಳಿಂದ ನಾವು ಹೊರಗಡೆ ಬರಬೇಕು ಅಲ್ವಾ? ಆದ್ರಿಂದ ದೇವ್ರ ವಾಕ್ಯ ಅಂತ ಹೇಳಿದ್ರೆ, ಎಲ್ಲಾ ಗ್ರಹಿಕೆಯನ್ನ ಮೀರುವ ದೈವ ಶಾಂತಿ. ಖಂಡಿತವಾಗಿ ನಿಮ್ಮ ಏನು ಯೋಚನೆಗಳಿದೆ, ಆಲೋಚನೆಗಳಿದೆ, ನೀವೆಲ್ಲ ಚಿಂತೆಗಳಿದೆ, ಆ ಚಿಂತೆಗಳನ್ನ ಮೀರುವಂತ ದೈವ ಶಾಂತಿ ನಿಮ್ಮ ಹೃದಯಗಳಲ್ಲಿ ಕ್ರಿಸ್ತೇಸುವಿನಲ್ಲಿ ಕಾಯುತ್ತದೆ ಎಂಬುದಾಗಿ ದೇವರ ವಾಕ್ಯ. ಅದರಿಂದ ಪ್ರಿಯ ದೇವ ಜನರೇ, ನೀವು ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯಕ್ಕಾಗಲ್ಲ. ನೀವು ಚಿಂತೆ ಮಾಡಿ ಒಂದು ಕೂದನ ಬೆಳ್ಳಗೆ ಅಥವಾ ಕರ್ರಗೆ ಮಾಡಕ್ಕಾಗೋದಿಲ್ಲ. ಆದ್ರಿಂದ ನೀವು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ರಿಂದ ಈ ಒಂದು ಪೇತ್ರ 5ನೇ ಅಧ್ಯಾಯ 7ನೇ ವಚನಕ್ಕೆ ನಾವು ಬರುವಾಗ, ಪ್ರಿಯ ದೇವರ ಮಕ್ಕಳ, ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಎಂಬುದಾಗಿ.
ನಿಮಗೋಸ್ಕರ ಯೇಸು ಸ್ವಾಮಿ ಚಿಂತಿಸ್ತಾನೆ. ಇವತ್ತು ನಿಮಗೋಸ್ಕರವಾಗಿ ಯಾರು ಚಿಂತಿಸ್ತಿರ್ಬೋದು, ನಿಮಗೋಸ್ಕರವಾಗಿ ಚಿಂತಿಸುವಂತ ಯಾವ ವ್ಯಕ್ತಿಗಳು ಇಲ್ದಿರ್ಬೋದು. ಅನೇಕ ಸಾರಿ ನೀವು ಹೇಳ್ಬೋದು, ನನ್ನ ಗಂಡ ನನ್ನ ಬಗ್ಗೆ ಚಿಂತಿಸ್ತಿಲ್ಲ, ನನ್ನ ಮಕ್ಕಳ ಬಗ್ಗೆ ಚಿಂತಿಸ್ತಿಲ್ಲ, ನನ್ನ ಹೆಂಡತಿ ನನ್ನ ಬಗ್ಗೆ ಆರೋಗ್ಯದ ಬಗ್ಗೆ ಚಿಂತಿಸ್ತಿಲ್ಲ, ಇಲ್ಲ ನನ್ನ ಸಂಬಂಧಿಕರು, ನನ್ನ ಅಣ್ಣ ತಮ್ಮಂದ್ರು, ಒಡ ಹುಟ್ಟಿದವರು, ಎತ್ತಂತವ್ರು, ಮಕ್ಕಳು, ಸ್ನೇಹಿತರು, ಗ್ರಾಮದವರು ನಮ್ಮ ಬಗ್ಗೆ ಚಿಂತಿಸ್ತಿಲ್ಲ. ನಮ್ಮ ಪರಿಸ್ಥಿತಿ ನೋಡಿ, ನಮ್ಮ ಇರುವಂತಹ ಈ ಪರಿಸ್ಥಿತಿಯನ್ನು ನೋಡಿ ಯಾರು ನಮ್ಮ ಬಗ್ಗೆ ಯೋಚನೆ ಮಾಡ್ತಿರೋ ಬಗ್ಗೆ ನೀವು ಯೋಚನೆ ಮಾಡಿದ್ರು. ಈ ಲೋಕದಲ್ಲಿ ಯಾರು ಇಲ್ಲ ಅಂದ್ರೂ ಸಹ ನಿಮಗೋಸ್ಕರವಾಗಿ ಯೇಸು ಸ್ವಾಮಿ ಇದ್ದಾನೆ. ನಿಮಗೋಸ್ಕರ ಚಿಂತಿಸುವಂತ ಯೇಸು ಸ್ವಾಮಿ ಇದ್ದಾನೆ. ನಿಮ್ಮ ಒಂದು ಆರೋಗ್ಯಕ್ಕಾಗಿ, ನಿಮ್ಮ ಒಂದು ಯಶಸ್ಸಿಗಾಗಿ, ನಿಮ್ಮ ಒಂದು ಅಭಿವೃದ್ಧಿಗಾಗಿ, ನಿಮ್ಮ ಒಂದು ಒಳಿತಿಗಾಗಿ, ನಿಮ್ಮ ರಕ್ಷಣೆಗಾಗಿ, ನಿತ್ಯ ಜೀವ ಕೊಡ್ಲಿಕ್ಕಾಗಿ ಚಿಂತಿಸುವಂತ, ಈ ಭೌತಿಕವಾದ ವಿಷಯ, ಆತ್ಮಿಕವಾದ ವಿಷಯ, ಶಾರೀರಿಕವಾದ ನೋವುಗಳು ನೀಗಿಸಲಿಕ್ಕಾಗಿ ಚಿಂತಿಸುವಂತ ಯೇಸು ಸ್ವಾಮಿ ನಿಮಗೋಸ್ಕರ ಇದ್ದಾನೆ. ಆತನನ್ನು ನಂಬಿರಿ, ಆತನ ಮೇಲೆ ನಿಮ್ಮ ಚಿಂತೆಗಳನ್ನು ಹಾಕ್ರಿ, ಸ್ವಾಮಿ ಮುಂದೆ ಬನ್ರಿ, ಪ್ರಾರ್ಥನೆ ಮಾಡ್ರಿ, ವಿಜ್ಞಾಪನೆ ಮಾಡ್ರಿ, ಕೃತಜ್ಞತಾ ಸ್ತುತಿ ಸಲ್ಲಿಸಿರಿ, ನಿಮಗೆ ಏನೆಲ್ಲ ಬೇಕಾಗಿದೆ ತಿಳಿಯಪಡಿಸಿರಿ. ಹಾಗೆ ದೇವರು ಎಲ್ಲ ಗ್ರಹಿಕೆ ಮೀರುವಂತ ದೈವ ಶಾಂತಿ ನಿಮ್ಮೊಳಗೆ ದೇವರು ಕೊಡ್ತಾನೆ. ಕ್ರಿಸ್ತೇಸುವಿನ ಮುಖಾಂತರವಾಗಿ, ಯೇಸು ಸ್ವಾಮಿ ಮುಖಾಂತರವಾಗಿ ನಿಮಗೆ ಆ ಮನಃಶಾಂತಿ ಸಿಗುತ್ತೆ. ಆದ್ರಿಂದ ಈ ಒಂದು ಸಮಯದಲ್ಲಿ ಯಾರೆಲ್ಲ ಚಿಂತೆಗಳಲ್ಲಿದ್ದೀರಿ, ಯಾರೆಲ್ಲ ವ್ಯಸನಗಳಲ್ಲಿದ್ದೀರಿ, ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಈ ಒಂದು ವಾಕ್ಯವನ್ನು ವೀಕ್ಷಿಸುವಂತ ಎಲ್ಲ ಆ ದೇವ ಜನರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾರೆಲ್ಲ ಈ ವಾಕ್ಯದ ಪ್ರಕಾರ ಏನೆಲ್ಲ ಚಿಂತೆಯಲ್ಲಿ ಇದ್ದಾರೋ ಎಲ್ಲ ಚಿಂತೆಗಳಿಂದ ಇವ್ರನ್ನ ಹೊರತರಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ದೇವರು ಇವರಿಗೆ ಬೇಕಾದ ಸಮಾಧಾನವನ್ನು ಕೊಡು, ದೈವ ಶಾಂತಿಯನ್ನು ಕೊಡು. ಕ್ರಿಸ್ತೇಸುವಲ್ಲಿ ನೀವು ಅವ್ರನ್ನ ಕಾದು ಪರಂಬರಿಸ್ರಿ. ಎಲ್ಲ ಗ್ರಹಿಕೆಯನ್ನು ಮೀರುವಂತ ದೈವ ಶಾಂತಿ ಇವರು ಕಾಣುವಂತೆ ಸಹಾಯ ಮಾಡು, ಹೊಂದಿಕೊಳ್ಳುವಂತೆ ಸಹಾಯ ಮಾಡಪ್ಪ. ಅಪ್ಪ, ಇವ್ರಿಗೊಂದು ಧೈರ್ಯ ಉಂಟಾಗಲಿ. ನಮಗೋಸ್ಕರ ಯಾರು ಚಿಂತಿಸದೆ ಇದ್ದೇ ನಮಗೋಸ್ಕರ ಚಿಂತಿಸುವಂತ ಯೇಸು ಇದೆ ನಮ್ಮ ಭರವಸೆ, ನಿರೀಕ್ಷೆ ಉಂಟಾಗಲಿ. ನೀನು ಮಹಿಮೆಯಿಂದ ಪ್ರಾರ್ಥನೆ ಮಾಡ್ತೇನೆ. ಮಾಡಿದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕಡೆ ಸ್ತೋತ್ರ. ಎಲ್ಲ ಚಿಂತೆಗಳು ಹೊರಗಡೆ ಬಂದದಕ್ಕಾಗಿ ಸ್ತೋತ್ರ. ಹಾಗೆ ಇವ್ರನ್ನ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ಮಾನ ಸಲ್ಲಿಸಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್, ಆಮೆನ್. ದೇವರ ವಾಕ್ಯ ವೀಕ್ಷಿಸಿದ ಎಲ್ಲ ದೇವಜನರಿಗೆ ನನ್ನ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು.